ನಮಸ್ಕಾರ ವೀಕ್ಷಕರೇ, ಬುಕ್ಸ್ ಆಫ್ ಕ್ಯೂ ಆ್ಯಂಡ್ ಎ ಕ್ವಿಸ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ನೀವು ಮೊದಲ ಬಾರಿ ನಮ್ಮ ಚಾನಲನ್ನು ನೋಡ್ತಿದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ವಿಡಿಯೋ ಕೊನೆಯವರೆಗೂ ನೋಡಿ. ಕೇಳಲಾಗಿರುವ ಪ್ರಶ್ನೆಗಳಿಗೆ ಸರಿಯಾದ ಉತ್ತರ ಗೊತ್ತಿದ್ದಲ್ಲಿ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ವಿಡಿಯೋ ಶುರು ಮಾಡೋಣ. ಮೊದಲನೇ ಪ್ರಶ್ನೆ, ಮನುಷ್ಯನ ನಾಲಿಗೆ ಕಪ್ಪಾಗಿದ್ದರೆ ಅದು ಯಾವ ರೋಗದ ಲಕ್ಷಣವಾಗಿದೆ? ಆಪ್ಷನ್ ಎ ಶುಗರ್, ಆಪ್ಷನ್ ಬಿ ಜಾಂಡೀಸ್, ಆಪ್ಷನ್ ಸಿ ಕಿಡ್ನಿ ಸ್ಟೋನ್, ಆಪ್ಷನ್ ಡಿ ಕ್ಯಾನ್ಸರ್. ಸರಿಯಾದ ಉತ್ತರ ಆಪ್ಷನ್ ಡಿ, ಮನುಷ್ಯನ ನಾಲಿಗೆ ಕಪ್ಪಾಗಿದ್ದರೆ ಅದು ಕ್ಯಾನ್ಸರ್ ರೋಗದ ಲಕ್ಷಣವಾಗಿದೆ. ಎರಡನೆಯ ಪ್ರಶ್ನೆ, ಮೊಡವೆಗಳು ಕಡಿಮೆ ಮಾಡಿಕೊಳ್ಳಲು ಏನನ್ನು ಉಪಯೋಗಿಸಬೇಕು? ಆಪ್ಷನ್ ಎ ಅಲೋವೆರಾ, ಆಪ್ಷನ್ ಬಿ ಅರಶಿನ, ಆಪ್ಷನ್ ಸಿ ಜೇನುತುಪ್ಪ, ಆಪ್ಷನ್ ಡಿ ಹಾಲು. ಸರಿಯಾದ ಉತ್ತರ ಆಪ್ಷನ್ ಎ ಅಲೋವೆರಾ ಮತ್ತು ಆಪ್ಷನ್ ಬಿ ಅರಶಿನ ಉಪಯೋಗಿಸಬೇಕು. ಮೂರನೆಯ ಪ್ರಶ್ನೆ, ಜಗತ್ತಿನ ಯಾವ ದೇಶದಲ್ಲಿ ಬಿಳಿ ಸಿಂಹಗಳಿವೆ? ಆಪ್ಷನ್ ಎ ಗ್ರೀನ್ಲ್ಯಾಂಡ್, ಆಪ್ಷನ್ ಬಿ ನೈಜೀರಿಯಾ, ಆಪ್ಷನ್ ಸಿ ದಕ್ಷಿಣ ಆಫ್ರಿಕಾ, ಆಪ್ಷನ್ ಡಿ ಆಸ್ಟ್ರೇಲಿಯಾ. ಸರಿಯಾದ ಉತ್ತರ ಆಪ್ಷನ್ ಸಿ, ದಕ್ಷಿಣ ಆಫ್ರಿಕಾದಲ್ಲಿ ಬಿಳಿ ಸಿಂಹಗಳಿವೆ. ನಾಲ್ಕನೆಯ ಪ್ರಶ್ನೆ, ಆಲೂಗಡ್ಡೆ ಉತ್ಪಾದನೆಯಲ್ಲಿ ಅಗ್ರಸ್ಥಾನದಲ್ಲಿರುವ ರಾಜ್ಯ ಯಾವುದು? ಆಪ್ಷನ್ ಎ ಉತ್ತರ ಪ್ರದೇಶ, ಆಪ್ಷನ್ ಬಿ ಹರಿಯಾಣ, ಆಪ್ಷನ್ ಸಿ ಕರ್ನಾಟಕ, ಆಪ್ಷನ್ ಡಿ ಅಸ್ಸಾಂ. ಸರಿಯಾದ ಉತ್ತರ ಆಪ್ಷನ್ ಎ, ಆಲೂಗಡ್ಡೆ ಉತ್ಪಾದನೆಯಲ್ಲಿ ಅಗ್ರಸ್ಥಾನದಲ್ಲಿರುವ ರಾಜ್ಯ ಉತ್ತರ ಪ್ರದೇಶ. ಐದನೆಯ ಪ್ರಶ್ನೆ, ಮಾನವನ ಮೆದುಳಿನಲ್ಲಿ ಎಷ್ಟು ಶೇಕಡ ನೀರು ಇದೆ? ಆಪ್ಷನ್ ಎ 35%, ಆಪ್ಷನ್ ಬಿ 63%, ಆಪ್ಷನ್ ಸಿ 75%, ಆಪ್ಷನ್ ಡಿ 89%. ಸರಿಯಾದ ಉತ್ತರ ಆಪ್ಷನ್ ಸಿ, ಮಾನವನ ಮೆದುಳಿನಲ್ಲಿ 75% ನೀರಿದೆ. ಆರನೆಯ ಪ್ರಶ್ನೆ, ಪ್ರಪಂಚದಲ್ಲಿ ಅತ್ಯಂತ ಕಠಿಣ ಕಾನೂನುಗಳನ್ನು ಹೊಂದಿರುವ ದೇಶ ಯಾವುದು? ಆಪ್ಷನ್ ಎ ಇಂಗ್ಲೆಂಡ್, ಆಪ್ಷನ್ ಬಿ ಸೌದಿ ಅರೇಬಿಯಾ, ಆಪ್ಷನ್ ಸಿ ಚೀನಾ, ಆಪ್ಷನ್ ಡಿ ಇಟಲಿ. ಸರಿಯಾದ ಉತ್ತರ ಆಪ್ಷನ್ ಬಿ ಸೌದಿ ಅರೇಬಿಯಾ. ಏಳನೆಯ ಪ್ರಶ್ನೆ, ಮಾನವನ ಕಿವಿಯಲ್ಲಿ ಎಷ್ಟು ಮೂಳೆಗಳಿವೆ? ಆಪ್ಷನ್ ಎ 1 ಮೂಳೆ, ಆಪ್ಷನ್ ಬಿ 5 ಮೂಳೆಗಳು, ಆಪ್ಷನ್ ಸಿ 7 ಮೂಳೆಗಳು, ಆಪ್ಷನ್ ಡಿ 3 ಮೂಳೆಗಳು. ಸರಿಯಾದ ಉತ್ತರ ಆಪ್ಷನ್ ಡಿ, ಮಾನವನ ಕಿವಿಯಲ್ಲಿ 3 ಮೂಳೆಗಳಿವೆ. ಎಂಟನೆಯ ಪ್ರಶ್ನೆ, ಯಾವ ತರಕಾರಿಗಳಲ್ಲಿ ಕ್ಯಾಲ್ಸಿಯಂ ಅಧಿಕವಾಗಿರುತ್ತದೆ? ಆಪ್ಷನ್ ಎ ಕ್ಯಾರೆಟ್, ಆಪ್ಷನ್ ಬಿ ಪಾಲಕ್ ಸೊಪ್ಪು, ಆಪ್ಷನ್ ಸಿ ಹುರುಳಿಕಾಳು, ಆಪ್ಷನ್ ಡಿ ಬಟಾಣಿ. ಸರಿಯಾದ ಉತ್ತರ ಆಪ್ಷನ್ ಬಿ ಮತ್ತು ಆಪ್ಷನ್ ಡಿ, ಪಾಲಕ್ ಸೊಪ್ಪು ಮತ್ತು ಬಟಾಣಿಗಳಲ್ಲಿ ಹೆಚ್ಚು ಕ್ಯಾಲ್ಸಿಯಂ ಇದೆ. ಒಂಬತ್ತನೆಯ ಪ್ರಶ್ನೆ, ಪ್ರಧಾನಮಂತ್ರಿಯ ಅಧಿಕಾರಾವಧಿ ಎಷ್ಟು ವರ್ಷಗಳು? ಆಪ್ಷನ್ ಎ 5 ವರ್ಷಗಳು, ಆಪ್ಷನ್ ಡಿ 10 ವರ್ಷಗಳು, ಆಪ್ಷನ್ ಸಿ 2 ವರ್ಷಗಳು, ಆಪ್ಷನ್ ಡಿ 3 ವರ್ಷಗಳು. ಸರಿಯಾದ ಉತ್ತರ ಆಪ್ಷನ್ ಎ, ಪ್ರಧಾನಮಂತ್ರಿಯ ಅಧಿಕಾರದ ಅವಧಿ 5 ವರ್ಷಗಳು. ಹತ್ತನೆಯ ಪ್ರಶ್ನೆ, ಯಾವ ಜೀವಿ ಜನಿಸಿದ ನಂತರ ಸುಮಾರು 2 ತಿಂಗಳು ನಿದ್ರಿಸುತ್ತದೆ? ಆಪ್ಷನ್ ಎ ಆನೆ, ಆಪ್ಷನ್ ಬಿ ಕರಡಿ, ಆಪ್ಷನ್ ಸಿ ಹಂದಿ, ಆಪ್ಷನ್ ಡಿ ಕುದುರೆ. ಸರಿಯಾದ ಉತ್ತರ ಆಪ್ಷನ್ ಬಿ ಕರಡಿ. 11ನೇ ಪ್ರಶ್ನೆ, ಹುರಿಗಡಲೆ ತಿನ್ನುವುದರಿಂದ ನಮ್ಮ ದೇಹಕ್ಕೆ ಏನು ಪ್ರಯೋಜನ? ಆಪ್ಷನ್ ಎ ಶುಗರ್ ಕಂಟ್ರೋಲ್, ಆಪ್ಷನ್ ಬಿ ಹೃದಯ ಆರೋಗ್ಯ, ಆಪ್ಷನ್ ಸಿ ಅಧಿಕ ಪ್ರೋಟೀನ್, ಆಪ್ಷನ್ ಡಿ ತೂಕ ಇಳಿಕೆ. ಸರಿಯಾದ ಉತ್ತರ ಮೇಲಿನ ಎಲ್ಲ ಆಪ್ಷನ್ಸ್ಗಳು. ಹುರಿಗಡಲೆ ತಿನ್ನುವುದರಿಂದ ಶುಗರ್ ಕಂಟ್ರೋಲ್, ಹೃದಯದ ಆರೋಗ್ಯ, ಅಧಿಕ ಪ್ರೋಟೀನ್ ಮತ್ತು ತೂಕ ಇಳಿಕೆಯಾಗುತ್ತದೆ. 12ನೇ ಪ್ರಶ್ನೆ, ಡೆಂಗ್ಯೂ ರೋಗದಲ್ಲಿ ಯಾವ ಪ್ರಾಣಿಯ ಹಾಲು ಹೆಚ್ಚು ಪ್ರಯೋಜನಕಾರಿ? ಆಪ್ಷನ್ ಎ ಕುದುರೆ ಹಾಲು, ಆಪ್ಷನ್ ಬಿ ಆಡಿನ ಹಾಲು, ಆಪ್ಷನ್ ಸಿ ಮೇಕೆ ಹಾಲು, ಆಪ್ಷನ್ ಡಿ ದನದ ಹಾಲು. ಸರಿಯಾದ ಉತ್ತರ ಆಪ್ಷನ್ ಸಿ ಮೇಕೆ ಹಾಲು.
13ನೇ ಪ್ರಶ್ನೆ, ಭಾರತದ ಯಾವ ರಾಜ್ಯದಲ್ಲಿ ಸಿಂಹಗಳು ಅತಿ ಹೆಚ್ಚು ಕಂಡುಬರುತ್ತದೆ? ಆಪ್ಷನ್ ಎ ಗುಜರಾತ್, ಆಪ್ಷನ್ ಬಿ ಕೇರಳ, ಆಪ್ಷನ್ ಸಿ ಆಂಧ್ರ ಪ್ರದೇಶ, ಆಪ್ಷನ್ ಡಿ ಕರ್ನಾಟಕ. ಸರಿಯಾದ ಉತ್ತರ ಆಪ್ಷನ್ ಎ ಗುಜರಾತ್ನಲ್ಲಿ ಸಿಂಹಗಳು ಅತಿ ಹೆಚ್ಚಾಗಿ ಕಂಡುಬರುತ್ತದೆ. 14ನೇ ಪ್ರಶ್ನೆ, ಯಾವ ಬಣ್ಣದ ಬಟ್ಟೆಗಳನ್ನು ಧರಿಸುವುದರಿಂದ ವ್ಯಕ್ತಿಯ ದೇಹ ತನ್ನಿಂದ ತಾನೇ ತುಂಬ ಬಿಸಿಯಾಗುತ್ತದೆ? ಆಪ್ಷನ್ ಎ ಕೆಂಪು ಬಟ್ಟೆ, ಆಪ್ಷನ್ ಬಿ ಹಳದಿ ಬಟ್ಟೆ, ಆಪ್ಷನ್ ಸಿ ನೀಲಿ ಬಟ್ಟೆ, ಆಪ್ಷನ್ ಡಿ ಕಪ್ಪು ಬಟ್ಟೆ. ಸರಿಯಾದ ಉತ್ತರ ಆಪ್ಷನ್ ಡಿ ಕಪ್ಪು ಬಟ್ಟೆ. 15ನೇ ಪ್ರಶ್ನೆ, ಸೂರ್ಯನ ಬೆಳಕಿನಿಂದ ಯಾವ ಜೀವಸತ್ವಗಳು ದೊರೆಯುತ್ತದೆ? ಆಪ್ಷನ್ ಎ ವಿಟಮಿನ್ ಕೆ, ಆಪ್ಷನ್ ಬಿ ವಿಟಮಿನ್ ಡಿ, ಆಪ್ಷನ್ ಸಿ ವಿಟಮಿನ್ ಸಿ, ಆಪ್ಷನ್ ಡಿ ವಿಟಮಿನ್ ಬಿ. ಸರಿಯಾದ ಉತ್ತರ ಆಪ್ಷನ್ ಬಿ ವಿಟಮಿನ್ ಡಿ ಸೂರ್ಯನ ಬೆಳಕಿನಿಂದ ದೊರೆಯುತ್ತದೆ. 16ನೇ ಪ್ರಶ್ನೆ, ಯಾವ ಅಂಗವು ಮಾನವನ ದೇಹದ ರಕ್ತವನ್ನು ಪಂಪ್ ಮಾಡುತ್ತದೆ? ಆಪ್ಷನ್ ಎ ಮೂತ್ರಪಿಂಡ, ಆಪ್ಷನ್ ಬಿ ಲಿವರ್, ಆಪ್ಷನ್ ಸಿ ಹೃದಯ, ಆಪ್ಷನ್ ಡಿ ಮೆದುಳು. ಸರಿಯಾದ ಉತ್ತರ ಆಪ್ಷನ್ ಸಿ ಹೃದಯ ಮಾನವನ ದೇಹದ ರಕ್ತವನ್ನು ಪಂಪ್ ಮಾಡುತ್ತದೆ. 17ನೇ ಪ್ರಶ್ನೆ, ಹಸಿ ಬೆಳ್ಳುಳ್ಳಿ ತಿನ್ನುವುದರಿಂದ ಏನು ಉಪಯೋಗ? ಆಪ್ಷನ್ ಎ ಶುಗರ್ ಕಂಟ್ರೋಲ್, ಆಪ್ಷನ್ ಬಿ ಮಲಬದ್ಧತೆ ನಿವಾರಣೆ, ಆಪ್ಷನ್ ಸಿ ಹೊಟ್ಟೆ ನೋವು ಶಮನ, ಆಪ್ಷನ್ ಡಿ ಬಿಪಿ ಕಂಟ್ರೋಲ್. ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಆಪ್ಷನ್ ಡಿ. ಹಸಿ ಬೆಳ್ಳುಳ್ಳಿ ತಿನ್ನುವುದರಿಂದ ಶುಗರ್ ಕಂಟ್ರೋಲ್ ಆಗುತ್ತದೆ ಮತ್ತು ಬಿಪಿ ಕಂಟ್ರೋಲ್ ಆಗುತ್ತದೆ. 18ನೇ ಪ್ರಶ್ನೆ, ಟೇಬಲ್ ಟೆನ್ನಿಸ್ ಅನ್ನು ಯಾವ ದೇಶದಲ್ಲಿ ಕಂಡುಹಿಡಿಯಲಾಯಿತು? ಆಪ್ಷನ್ ಎ ಜಪಾನ್, ಆಪ್ಷನ್ ಬಿ ಜರ್ಮನಿ, ಆಪ್ಷನ್ ಸಿ ಇಂಗ್ಲೆಂಡ್, ಆಪ್ಷನ್ ಡಿ ಬ್ರೆಜಿಲ್. ಸರಿಯಾದ ಉತ್ತರ ಆಪ್ಷನ್ ಸಿ ಇಂಗ್ಲೆಂಡ್ನಲ್ಲಿ ಕಂಡುಹಿಡಿಯಲಾಯಿತು. 19ನೇ ಪ್ರಶ್ನೆ, ಪ್ರತಿದಿನ ತುಪ್ಪ ಸೇವಿಸುವುದರಿಂದ ಏನಾಗುತ್ತದೆ? ಆಪ್ಷನ್ ಎ ತೂಕ ಹೆಚ್ಚಳ, ಆಪ್ಷನ್ ಬಿ ನೋವು ನಿವಾರಕ, ಆಪ್ಷನ್ ಸಿ ಜೀರ್ಣಶಕ್ತಿ ವೃದ್ಧಿ, ಆಪ್ಷನ್ ಡಿ ಗ್ಯಾಸ್ಟ್ರಿಕ್. ಸರಿಯಾದ ಉತ್ತರ ಆಪ್ಷನ್ ಬಿ ಮತ್ತು ಆಪ್ಷನ್ ಸಿ. ಪ್ರತಿದಿನ ತುಪ್ಪ ಸೇವಿಸುವುದರಿಂದ ನೋವು ನಿವಾರಕ ಮತ್ತು ಜೀರ್ಣಶಕ್ತಿ ವೃದ್ಧಿಯಾಗುತ್ತದೆ. 20ನೇ ಪ್ರಶ್ನೆ, ಯಾವ ಹಣ್ಣನ್ನು ಬಡವರ ಕಿತ್ತಾಳೆ ಹಣ್ಣು ಎಂದು ಕರೆಯುತ್ತಾರೆ? ಆಪ್ಷನ್ ಎ ಟೊಮ್ಯಾಟೊ, ಆಪ್ಷನ್ ಬಿ ಪಪ್ಪಾಯ, ಆಪ್ಷನ್ ಸಿ ಬಾಳೆಹಣ್ಣು, ಆಪ್ಷನ್ ಡಿ ಸೇಬು ಹಣ್ಣು. ಸರಿಯಾದ ಉತ್ತರ ಆಪ್ಷನ್ ಎ ಟೊಮ್ಯಾಟೊ ಹಣ್ಣನ್ನು ಬಡವರ ಕಿತ್ತಾಳೆ ಹಣ್ಣು ಎಂದು ಕರೆಯುತ್ತಾರೆ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ವಿಡಿಯೋನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.